ಬ್ರಹ್ಮಗಂಟು ಧಾರಾವಾಹಿಯ ನಾಳೆ ಪ್ರಮುಖತೆಯನ್ನು ಈಗಲೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ. ಚಿರಾಗ್ ಮತ್ತು ದೀಪಾ ಇಬ್ಬರೂ ಡೈವೋರ್ಸ್ ಪಾರ್ಟಿ ಮಾಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅವ್ರು ದೂರ ಆಗ್ತಿದ್ದೀವಿ ಅನ್ನೋ ಸತ್ಯ ಗೊತ್ತಿದ್ರು ಸಂಕಟನ ಹೊಟ್ಟೆಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಚೆನ್ನಾಗಿ ಪಾರ್ಟಿ ಮಾಡ್ತಿದ್ದಾರೆ. ಫಸ್ಟು ಇಬ್ಬರು ಸೇರಿ ಕೇಕ್ ಕಟ್ ಮಾಡ್ತಾರೆ. ಆಮೇಲೆ ಇಬ್ರಿಗೂ ಡ್ರಿಂಕ್ಸ್ ಆಗೋಲ್ಲ. ಹಾಗಾಗಿ ಚಿರು ಮನೆಯಿಂದನೇ ತಂದಿರೋ ನೀರನ್ನು ಡ್ರಿಂಕ್ಸ್ ಲೋಟಗೆ ಹಾಕೋಬಿಟ್ಟು ಕುಡ್ಕೊಂಡು ಒಬ್ರಿಗೊಬ್ರು ತಮ್ಮ ನೋವನ್ನು ಹೇಳ್ಕೊತಾ ಇದ್ದಾರೆ. ದೀಪನೂ ಹಾಗೇನೆ ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟೆ ಅಂತೆಲ್ಲ ತುಂಬ ಅವ್ಳ ಫೀಲಿಂಗ್ಸ್ನ ಹೇಳ್ಕೊಂಡ್ಮೇಲೆ ಈಗ ಚಿರು ಅವನ ಫೀಲಿಂಗ್ಸು ದೀಪಾ ಮೇಲೆ ಏನೇನಿದೆ ಎಲ್ಲ ಹೇಳ್ಕೊತಾ ಇದ್ದಾನೆ. ದೀಪಾ ಅವರೇ, ನಾನು ನಿಮ್ಮನ್ನು ಮದುವೆ ಆದಾಗ ನೀವು ನನಗೆ ದೊಡ್ಡ ತಲೆನೋವು, ಈ ಜೀವನ ಪೂರ್ತಿ ಹೆಂಗಪ್ಪ ನಿಮ್ಮ ಜೊತೆ ಬದುಕೋದು, ಯಾಕಾದ್ರೂ ಮದುವೆ ಆದ್ನೋ ಅಂತೆಲ್ಲ ಗೋಳಾಡ್ತಿದ್ದೆ. ನಿಮ್ಮ ಮುಖ ನೋಡಿದ್ರೆ ಅಸಹ್ಯ ಪಟ್ಕೋತಾ ಇದ್ದೆ. ಆದರೆ ಇವಾಗ ನಿಜವಾಗ್ಲೂ ಅರ್ಥ ಆಗ್ತಿದೆ ನೀವೇನು ಅಂತ. ನಿಮ್ಮ ಜೊತೆ ಇರೋದು ಒಂದೇ, ಒಂದು ಪುಟ್ಟ ಮಗು ಜೊತೆ ಇರೋದು ಒಂದೇ. ಅಷ್ಟು ನಿಷ್ಕಲ್ಮಶ ನಿಮ್ಮ ಮನಸ್ಸು. ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತೀರಾ. ನಾವು ಎಷ್ಟೇ ಕೆಡುಕು ಮಾಡಿದ್ರು, ಯಾರಿಗೆ ಕೆಡುಕು ಮಾಡಿದ್ರು ನೀವು ಮಾತ್ರ ಅವ್ರಿಗೆ ಒಳ್ಳೆಯದೇ ಬಯಸ್ತೀರಾ. ನಿಮ್ಗೆ ಅವರಿಂದ ಕೆಟ್ಟದಾದ್ರೂ ನೀವು ಒಳ್ಳೆಯದೇ ಬಯಸ್ತೀರಾ. ನಿಮ್ಮಿಂದ ನನಗೂ ದೂರ ಆಗೋಕ್ಕೆ ಬೇಜಾರಿದೆ, ಆದರೆ ಏನು ಮಾಡೋದು, ಅನಿವಾರ್ಯ ಅಂತ ಹೇಳಿಬಿಟ್ಟು ಹೀಗೆ ಹೇಳಿ ದೀಪಾ ಅವರೇ, ನೀವು ನಿಜವಾಗ್ಲೂ ನನಗೆ ಡೈವರ್ಸ್ ಕೊಡ್ತೀರಾ? ನಿಮಗೆ ನಿಜವಾಗ್ಲೂ ಡೈವರ್ಸ್ ಕೊಡೋಕ್ಕೆ ಮನಸ್ಸಿದೆಯಾ ಅಂತ ಕೇಳ್ತಾನೆ. ಆಗ ದೀಪಾ ಹೇಳ್ತಾಳೆ, ನಾನು ಪುಣ್ಯ ಕೊಟ್ಟಿರ್ತಾರೆ ಹಸ್ಬೆಂಡು, ಕೊಟ್ಟ ಮಾತಿಗೆ ತಪ್ಪೋಳಲ್ಲ, ಖಂಡಿತವಾಗ್ಲೂ ನಾನು ಡೈವರ್ಸ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾನೆ. ದೀಪಾ ಮಾತನ್ನ ಕೇಳಿಬಿಟ್ಟು ಈಗ ಪುಣ್ಯಕೋಟಿ ನಮ್ಮ ದೀಪ ಆದರೆ ಅಲ್ಲಿದ್ದಿದ್ದು ವ್ಯಾಘ್ರ ಚಿರು ಇದ್ದವನು ಈಗ ಒಂಥರ ವ್ಯಾಘ್ರ ಹುಲಿ ಸಾಧು ಹುಲಿಯಾಗಿ ಬದಲಾಯ್ತಲ್ಲ ಲಾಸ್ಟಲ್ಲಿ. ಅದೇ ಹೋಗಿ ಬೆಟ್ಟದಿಂದ ಹಾರ್ತಲ್ಲ. ಈಗ ಚಿರು ಕೂಡ ಹಾಗೇ ತುಂಬ ಒಂಥರ ಕೊರಗ್ತಾ ಇದ್ದಾನೆ. ದೀಪದಿಂದ ದೂರ ಹೋಗಬೇಕಲ್ಲ ಅನ್ನೋ ನೋವು ಅವನಿಗೆ ಜಾಸ್ತಿನೇ ಇದೆ. ದೀಪಾಗೆ ಪ್ರಪೋಸ್ ಮಾಡೋ ಥರ ಎಲ್ಲ ತನ್ನ ದುಃಖ ವೇದನೆನ ಹೇಳ್ಕೊತಾ ಇದ್ದಾನೆ. ಆದರೆ ಜೊತೆಲಿರ್ತೀನಿ ಅನ್ನೋ ಮಾತು ಅವ್ನ ಬಾಯಲ್ಲಿ ಬರ್ತಿಲ್ಲ. ಆದರೆ ತುಂಬ ಪಶ್ಚಾತ್ತಾಪದ ಪ್ರಜ್ಞೆ ಅವನ್ನ ಕಾಡ್ತಾ ಇದೆ. ನೋಡೋಣ ಈ ಜೋಡಿ ಮತ್ತೆ ಒಂದಾಗ್ತಾರಾ ಅಥವಾ ದೂರ ಆಗ್ತಾರಾ ಅಂತ. ಒಟ್ಟಲ್ಲಿ ಪುಣ್ಯಕೋಟಿ ಟೈಟಲ್ ಹೇಗಿದೆ ಹಾಗೆ ಈ ಸೀರಿಯಲ್ ಕೂಡ ಓಡ್ತಾ ಇದೆ. ಇದಿಷ್ಟು ನಾಳಿನ ಪ್ರಮುಖತೆ. ಮತ್ತೆ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.